ಉಪೇಂದ್ರ ಅವರ ಗುರು ಕಾಶಿನಾಥ್ ಸರ್. ಸೊ ನಿಮ್ಮ ಗುರು ಯಾರು ಅಂತ? ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಏನಿಲ್ಲ, ಎಲ್ಲರಿಂದನೂ ಏನೋ ಒಂದು ಚಿಕ್ಕದು ನಂಗೆ ಅದು ಎಸ್ ಅದು ಇದು ಅಂತ ಅನ್ಸಿದ್ರೆ ನಾನು ಕಲಿತೀನಿ. ನೀವ್ ಯಾವತ್ತಾದ್ರೂ ಕಾಶಿನಾಥ್ ಸರ್ನ ಮೀಟ್ ಮಾಡಿದ್ರ? ಅವ್ರ ಮೂವೀಸ್ ನೋಡಿದಿರಾ? ಅವಾಗ ಮನೇಲಿ ಬಿಡ್ತಾ ಇರ್ಲಿಲ್ಲ ನಮಗೆ ಆತರ ಸಿನಿಮಾಸ್ಗಳು, ಅವನು ಅನುಭವ ಸಿನಿಮಾ ತರ ಎಲ್ಲ ಬಂದಾಗ ಚಿಕ್ಕ ಮಕ್ಳಿಗೆ ಆವಾಗ ಗೊತ್ತಲ್ವಾ, ಬಿಡ್ತಾ ಇರ್ಲಿಲ್ಲ, ಮನೇಲಿ ನೋಡ್ತಾ ಇರ್ಲಿಲ್ಲ. ಸ್ಟಂಟ್ ಏನೋ ಮಾಡ್ಬೇಕಾದ ಟೈಮಲ್ಲಿ ಮುಖನೇ ಇಂಜುರಿ ಆಗಿತ್ತು ಅಂತ, ಸೊ ದೃಷ್ಟಿ ಕಳ್ಕೊಂಡು ಇವತ್ತೆಲ್ಲೂ ದೃಷ್ಟಿ ಇಲ್ಲ, ಆರಾಮ್ಸೆ ಇದೀವಿ. ಫುಲ್ ಇಲ್ಲೆಲ್ಲ ಬ್ಲಡ್ ಒಂದು ಲೇಯರ್ ಸ್ಟಿಚ್ ಹಾಕಿ ಅದ್ರ ಮೇಲೆ ಮತ್ತೆ ಲೇಯರ್ ಸ್ಟಿಚ್ ಹಾಕಿ. ಹಾಯ್ ಹಲೋ ನಮಸ್ಕಾರ, ಡಿಜಿಟಲ್ ಪಿಕ್ಚರ್ಗೆ ಸ್ವಾಗತ. ಇವತ್ತು ಸೂರಿ ಲವ್ ಸಂಧ್ಯಾ ಟೀಮ್ ನನ್ನ ಜೊತೆ ಇದ್ದಾರೆ. ಸೂರಿ ಅಲಿಯಾಸ್ ಅಭಿಮನ್ಯು ಸರ್ ನಮ್ಮ ಜೊತೆ ಇದ್ದಾರೆ, ಸ್ವಾಗತ ಪ್ರೋಗ್ರಾಮ್ಗೆ. ಆ್ಯಂಡ್ ಸಂಧ್ಯಾ ಅಲಿಯಾಸ್ ಅಪೂರ್ವ ಅವ್ರು ನಮ್ಮ ಜೊತೆ ಇದ್ದಾರೆ, ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು. ಸೊ ಇವತ್ತು ನಿಮಗೆ ಎಷ್ಟು ಪ್ರಮೋಷನ್ಸ್ ನಡೀತಿದೆ? ಇಬ್ರು ತುಂಬಾ ಬ್ಯುಸಿ ಆಗಿದ್ದೀರಾ ಅನ್ಸುತ್ತೆ. ಅಂದ್ರೆ ಜನಗಳಿಗೆ ರೀಚ್ ಮಾಡಿಸ್ಬೇಕು, ಅದನ್ನ ನಿಮ್ಮಗಳ ಮೂಲಕನೇ ನಾವು ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ನಿಮ್ಮಿಂದಾನೇ ನಾವು ಜನಗಳಿಗೆ ತಲುಪೋದು, ಮನೆ ಮನೆಗಳ ಹೋಗೋದು. ಇವತ್ತು ಫೋನ್ ಇಟ್ಕೊಂಡಿರ್ತಾಳೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಿಂಗ್ ಮಾಡಿದ್ರೆ ಬರ್ತೀವಿ. ಸೊ ಅದೆಲ್ಲ ನಿಮ್ಗಳಿಂದಾನೇ ಕಾರಣ. ಸೊ ಎಲ್ಲ ಕಡೆ ನೀವೇ ತುಂಬಿದಾಗ ಅಫ್ಕೋರ್ಸ್ ಬಂದೇ ಬರ್ತಾರೆ ಮೂವಿ ನೋಡೋದಕ್ಕೆ. ಸೊ ನಿಮ್ಗೊಂದು ಕ್ವೆಶನ್ ಕೇಳಬೇಕು. ಕಾಶಿನಾಥ್ ಸರ್ ಆಲ್ರೆಡಿ ನೀವು ಒಂದು 50% ಗೆದ್ಬಿಟ್ಟಿದ್ದೀರಾ. ಕ್ಯೂರಿಯಾಸಿಟಿ ಇರುತ್ತೆ ಜನರಿಗೆ, ಅವ್ರ ಮಗ ಮೂವಿ ಹೋಗಿ ನೋಡಬೇಕು ಹೆಂಗೆ ಮಾಡಿದ್ದಾರೆ ಅಂತೆಲ್ಲ. ಸೊ ಇವಾಗ ಅವರು ಆಲ್ರೆಡಿ ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಆ ಸ್ಟ್ಯಾಂಡರ್ಡ್ಗೆ ನೀವು ಹೆಂಗೆ ಜಸ್ಟಿಸ್ ಕೊಡ್ತೀರಾ ಅವ್ರ ಮಗ ಆಗಿ? ತುಂಬ ಅದನ್ನೆಲ್ಲ ತಲೆ ತೊಗೊಂಡ್ಬಿಟ್ರೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ನಾನೇನೋ ಮಾಡ್ತೀನೋ ಇಲ್ವೋ ಅಷ್ಟೆಲ್ಲ ತೊಗೊಂಡ್ರೆ. ಸೊ ರೈಟ್ ನಾವು ಐ ಆಮ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಸಿನಿಮಾ. ನನಗೆ ಸಿಗ್ತಿರೋಂಥ ಸಿನಿಮಾ, ಆ ದೇವರ ಅನುಗ್ರಹದಿಂದ ಸಿಗ್ತಾ ಇದೆ ಸಿನಿಮಾಗಳು, ಒಳ್ಳೊಳ್ಳೆ ಡೈರೆಕ್ಟರ್, ಒಳ್ಳೊಳ್ಳೆ ಟೀಮ್ಗಳು ಸಿಗ್ತಾರೆ. ಆ ಟೀಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ, ನಾನು ಅದನ್ನು 100% ಕೊಡೋ ಅಷ್ಟು ನಾನು ತಲೆಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಬಿಟ್ಟರೆ ಅದ್ರ ಬಿಟ್ಟು ಜಾಸ್ತಿ ತಲೆಗೆ ಹಾಕೋತಾ ಇಲ್ಲ. ಯಾಕಂದರೆ ಹೌದು, ಕಾಶಿನಾಥ್ ಈಸ್ ಬಿಗ್ ನೇಮ್, ಅದರಿಂದ ಒಂದಿಷ್ಟು ತುಂಬ ಪಾಸಿಟಿವ್ಸ್ಗಳಿದೆ, ತುಂಬ ನೆಗೆಟಿವ್ಸ್ಗಳು ಎರಡೂ ಇದೆ. ಅದನ್ನು ನಾನು ಯಾವುದನ್ನು ತಳ್ಳಕ್ಕಾಗಲ್ಲ. ಇಟ್ಸ್ ಅ ಪ್ಯಾಕೇಜ್, ಬಂದಾಗ ಎರಡೂ ಒಟ್ಟಿಗೆ ಬರುತ್ತೆ. ಅಷ್ಟು ವೆಯ್ಟ್ ಜಾಸ್ತಿ ಆಗುತ್ತೆ ಅಷ್ಟೊಂದನ್ನು ನಾನು ತಲೆ ಮೇಲೆ ತಗೊಂಡ್ರೆ. ಸೊ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಗೋಯಿಂಗ್ ವಿತ್ ದ ಫ್ಲೋ, ದಟ್ಸ್ ಆಲ್. ಉಪೇಂದ್ರ ಅವರ ಗುರು ಕಾಶಿನಾಥ್ ಸರ್. ಸೊ ನಿಮ್ಮ ಗುರು ಯಾರು ಅಂತ ನೀವು ಯಾರು ಇನ್ಸ್ಪಿರೇಷನ್ ಆಗಿ ತಗೊಂತೀರಾ? ನನ್ನ ಜೀವನದಲ್ಲಿ ಇವತ್ತೂರಿಗೆ ಬಂದವರು ಎಲ್ಲರೂ ನನ್ನ ಗುರುಗಳೇ. ಯಾಕಂದರೆ ಎಲ್ಲರಿಂದನೂ ಏನೋ ಒಂದು ಚಿಕ್ಕದಾಗಿ ಕಲಿತೀನಿ ನಾನು. ಅದೊಂದು ನನಗೆ ಗೊತ್ತಿಲ್ಲ, ನನಗೆ ಏಜ್ ಮ್ಯಾಟರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಏನಿಲ್ಲ, ಎಲ್ಲರಿಂದನೂ ಏನೋ ಒಂದು ಚಿಕ್ಕದು ನಂಗೆ ಅದು ಎಸ್ ಅದು ಇದು ಅಂತ ಅನ್ಸಿದ್ರೆ ನಾನು ಕಲಿತೀನಿ. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದಾಗ ಮಾಸ್ಟರ್ಗಳು ಬ್ಯುಸಿ ಇದ್ದಾಗ ಮುಂದೋಡೆ ಒಬ್ಬ ಚಿಕ್ಕ ಹುಡುಗ ಇದ್ದ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಾನು ಒಂದೆರಡು ಸ್ಟೆಪ್ಸ್ ಅವನ ಹತ್ರ ಕೇಳ್ತಾ ಇದ್ದೆ, ಯಾಕಂದ್ರೆ ಅವನು ಅದನ್ನೆಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ. ನಂಗೆ ಬೇಕಾಗಿರುವಂತ ಒಂದು ಸಬ್ಜೆಕ್ಟ್ ಅಥವಾ ಒಂದು ಆನ್ಸರ್ ಯಾರಿಂದ ಬರುತ್ತೆ, ಐ ಡೋಂಟ್, ಇಟ್ ಡಸಂಟ್ ಮ್ಯಾಟರ್ಸ್ ಫಾರ್ ಮಿ. ನನಗೆ ಬಂತ ಐ ಆಮ್ ಹ್ಯಾಪಿ. ಸೊ ಆ ಥರ ನನ್ನ ಜೀವನದಲ್ಲಿ ಇವತ್ತುವರೆಗೆ ಬಂದವರು ಎಲ್ಲರೂ ನನಗೆ ಇವರಿಂದ ಸುಮಾರು ಇಲ್ಲ, ನಿಜವಾಗ್ಲು ಅವರು ಎಷ್ಟು ಚೆನ್ನಾಗಿ ಅವರು ಪ್ರೊಫೈಲ್ಸ್ನ ಮ್ಯಾಚ್ ಮಾಡ್ತಾರೆ. ನನಗೆ ಅದೆಲ್ಲ ಏನೂ ಇಲ್ಲ, ನಾನು ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಹೋಗ್ತಾ ಇರ್ತೀನಿ, ಇದ್ರಲ್ಲಿ ಚೆಂದ ಕಾಣ್ತೀನಿ. ಅದು ಒಂದು ಎಷ್ಟೋ ಕಡೆ ಅದು ತುಂಬ ಮ್ಯಾಟರ್ ಆಗಿದೆ. ತುಂಬ ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನ್ನಲ್ಲಿ, ತುಂಬ ಮುದ್ದಾಗಿ ಕಾಣ್ತಾರೆ, ತುಂಬ ಇನ್ನೋಸೆಂಟಾಗಿ ಕಾಣ್ತಾರೆ. ಸೊ ಅದ್ರ ಮೇಲೆ ಅವ್ರು ವರ್ಕ್ ಮಾಡಿದ್ದಾರೆ, ಅದು ನಿಮಗೆ ಟ್ರೈಲರಲ್ಲಿ ಕಾಣುತ್ತೆ. ಮ್ಯಾಮ್, ನೀವು ಯಾವತ್ತಾದ್ರೂ ಕಾಶಿನಾಥ್ ಸರ್ನ ಮೀಟ್ ಮಾಡಿದ್ರೆ, ಅವ್ರ ಮೂವೀಸ್ ನೋಡಿದ್ದೀರಾ? ಹೆಂಗೆ ಅನಿಸ್ತಿದೆ? ನಾನು ಮೀಟ್ ಮಾಡಿಲ್ಲ ಸರ್ನ, ಮೀಟ್ ಮಾಡೋಕ್ಕಾಗಿಲ್ಲ. ಬಟ್ ಮೂವೀಸ್ ಎಲ್ಲ ನೋಡಿದ್ದೀನಿ, ತುಂಬ ಮೂವೀಸ್ಗಳನ್ನ ನೋಡಿದ್ದೀನಿ. ಹೇಗೆ ಅನಿಸ್ತಿತ್ತು ಅಂದರೆ ರೀಸೆಂಟಾಗಿ ಇವಾಗ ನೋಡಿದ್ರೆ ಸಿನಿಮಾಗೆ ಬರೋಕ್ಕಿಂತ ಮುಂಚೆ ನೋಡ್ತಾ ಇದ್ದೆ. ಅವಾಗ ಮನೇಲಿ ಬಿಡ್ತಾ ಇರಲಿಲ್ಲ ನಮಗೆ ಆ ಥರ ಸಿನಿಮಾಸ್ಗಳು, ಅನುಭವ ಸಿನಿಮಾ ಥರ ಎಲ್ಲ ಬಂದಾಗ ಚಿಕ್ಕ ಮಕ್ಳಿಗೆ ಆವಾಗ ಗೊತ್ತಲ್ವಾ, ಬಿಡ್ತಾ ಇರಲಿಲ್ಲ, ಮನೇಲಿ ನೋಡ್ತಾ ಇರಲಿಲ್ಲ. ಅದು ಬಿಟ್ಟು ತುಂಬ ಕಾಮಿಡಿ ಸಿನಿಮಾಗಳು ಬರ್ತಾ ಇತ್ತು ಸರ್ಗಳು, ಅದನ್ನೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ವಿ, ನೋಡ್ತಾ ಇದ್ವಿ. ಸೊ ಇವತ್ತು ಕಾಶಿನಾಥ್ ಸರ್ ಮಗನ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಖುಷಿ ಇದೆ ಆ ವಿಷಯದಲ್ಲಿ ಅಂತ? ತುಂಬ ಖುಷಿ ಇದೆ, ತುಂಬಾನೇ ಖುಷಿ ಇದೆ. ಮೊನ್ನೆ ಟ್ರೈಲರ್ ಲಾಂಚ್ ಟೈಮಲ್ಲಿ ಉಪೇಂದ್ರ ಸರ್ ಹೇಳಿದ್ರು ಲಾಸ್ಟ್ 15 minutes ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ ಅಂತ. ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ಬೇಕಂದ್ರೆ? ಡೈರೆಕ್ಟರ್ ಏನು ಅನ್ಕೊಂಡಿದ್ರು ಅದನ್ನ ಓವರ್ ಆಲ್ ಟೀಮ್ ಎಫರ್ಟ್ ಇಂದ ಸ್ಟ್ಯಾಂಡರ್ಡ್ ಆಫ್ ಪಿಕ್ಚರೈಸೇಷನ್ ಆಗಿರ್ಬೋದು, ಆ ಸ್ಟ್ಯಾಂಡರ್ಡ್ ಆಫ್ ಎಮೋಷನ್ಸ್ ಆಗಿರ್ಬೋದು, ಇದಾಗಿರ್ಬೋದು,
ಅದನ್ನ ಅಚೀವ್ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಅಂತ? ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ಅದನ್ನ ಫೀಲ್ ಮಾಡ್ತಾರೆ, ಆ ಫೀಲಿಂಗ್ ಅಲ್ಲಿ ಹೋಗ್ತಾರೆ ಅಷ್ಟೇನೆ. ಅಂದ್ರೆ ಅವರು ಕೂಡ ಅದ್ರ ಜೊತೆ ಟ್ರಾವೆಲ್ ಮಾಡ್ತಾರೆ ಅಲ್ಲಿ. ಹೌದು. ನಿಮ್ಗೊಂದು ಕ್ವಶನ್ ಕೇಳ್ಬೇಕು. ಅವಾಗಲೇ ಪ್ರೊಡ್ಯೂಸರ್ ಸರ್ ಜೊತೆ ಮಾತಾಡೋ ಟೈಮಲ್ಲಿ ಅವ್ರು ಹೇಳಿದ್ರು ನಿಮಗೆ ಏನೋ ಸ್ಟಂಟ್ ಏನೋ ಮಾಡಬೇಕಾದ ಟೈಮಲ್ಲಿ ಮುಖನೇ ಇಂಜುರಿ ಆಗಿತ್ತು ಅಂತ. ಸೊ ಅದೆಲ್ಲ ಮಾಡಿ ಪ್ಲಾಸ್ಟಿಕ್ ಸರ್ಜರಿ ಆಯಿತು, ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗಿತ್ತು ಅಂತ? ಡ್ಯಾನಿ ಮಾಸ್ಟರ್ ಸ್ಟಂಟ್ ಸೀಕ್ವೆನ್ಸ್ ಅದು, ಆದರೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ. ಒಂದು 4-5 ಟೇಕ್ಸ್ಗಳಾಗೋಗಿತ್ತು. ಅದು ಕರೆಕ್ಟಾಗಿ ಮ್ಯಾಚ್ ಆಗಲ್ಲ. ಲೆಂತಿ ತುಂಬ ಓಡ್ ಹೋಗಿ 3 ಜನ ಬರ್ತಾರೆ ಮುಂದೆ ಇದ್ದು. ಸೊ ಹಿಂದ್ಗಡೆ ಅವ್ನು ಹೊಡೆದು ಈ ಲೆಫ್ಟ್ ಸೈಡಲ್ಲಿ ಅವ್ನು ಹೊಡೆದು ಮುಂದೆ ಈ ಕಡೆ ಒಂದು ಡಿಚಿಕ್ ಹೊಡಿಬೇಕು. ಹಿ ವಾಸ್ ಆಲ್ಮೋಸ್ಟ್ 6'3" ಹೈಟು, ಒಳ್ಳೆ ಪರ್ಸನಾಲಿಟಿ. ಘಟ ಅಂತಾರಲ್ಲ ಆ ಥರ. ಏನಾಯಿತು, ಅವರು ಹೊಡಿಯೋದೇ ಬೇಕಾಗಿಲ್ಲ. ನಾನು ಅವನಿಗೆ ಹೋಗಿದೆ, ಆಲ್ರೆಡಿ ಸುಸ್ತಾಗ್ಬಿಟ್ಟಿತ್ತು, ಬಾಡಿ ನನ್ನ ಕಂಟ್ರೋಲ್ ಚೂರು ತಪ್ಪಿತ್ತು. ಆ್ಯಂಡ್ ಅಷ್ಟು 3-4 ಟೇಕ್ಸ್ ಏನು ಮಾಡಿದ್ವಿ, ಆ 4 ಟೇಕ್ಸಲ್ಲಿ ಅವ್ನು ಒಂದು ಡಿಸ್ಟೆನ್ಸಲ್ಲಿದ್ದ. ಆ ಶಾರ್ಟ್ ಯಾವುದು ನನಗೆ ಇಟ್ಟಿತ್ತು, ಆ ಶಾರ್ಟಲ್ಲಿ ಅವ್ರು ಸ್ವಲ್ಪ ಹತ್ರ ಬಂದಿದ್ರು. ನಾನು ಒಂದು ಕೆಳಗಡೆ ಸ್ಟಮಕ್ ಹೊಡೆದ್ವಿ, ಅವ್ರಿಗೆ ಬಗ್ತಾರೆ, ಇಲ್ಲಿ ಹೊಡೆದಾರೆ. ಆವಾಗ ನಾನು ತೊಗೊಂಡು ಹಿಂಗೆ ಬಿಚ್ಚಿ ಹೊಡಿದ್ದೆ. ಅದೇನಾಯ್ತು, ಆ ಶಾರ್ಟ್ ನಾನು ಹೊಡೆದು ಅವ್ರನ್ನ ಗ್ರ್ಯಾಪ್ ಮಾಡ್ಬೇಕಿಲ್ಲ, ಗ್ರ್ಯಾಪ್ ಮಾಡಿ ಹಿಂಗೆ ಹೊಡಿದ್ದು. ಅದು ಗ್ರ್ಯಾಪ್ ಮಾಡೋಕ ಈ ಫಸ್ಟ್ ಏಟ್ಗೆನೆ ಅವರು ತುಂಬಾ ಮುಂದೆ ಬಂದ್ಬಿಟ್ಟಿದ್ರು. ನಾನು ವಾಪಸ್ ಗ್ರ್ಯಾಪ್ ಮಾಡಿ ಹಿಂಗೆ ಹೋಗೋಷ್ಟೊತ್ತಿಗೆ ಅವ್ರು ಆಲ್ರೆಡಿ ಇಲ್ಲಿದ್ದಾರೆ. ಸೊ ನಾನು ಹೊಡಿಬೇಕು ಅನ್ನೋಷ್ಟೊತ್ತಿಗೆ ಅವ್ರ ಫೇಸ್ ಇಲ್ಲಿದೆ. ಇಬ್ರು ನಿಜವಾಗ್ಲೂ ಹೊಡ್ಕೊಂಡ್ಬಿಡ್ತೀವಿ ಅಂತ ಭಯಕ್ಕೆ ಹಿಂಗೆ ಅಂದೆ. ಅದೇನಾಯ್ತು, ಅವ್ರು ಹಣೆ ಈ ಹಾರ್ಟ್ ಪೋರ್ಷನ್ ನನಗೆ ರಬ್ ಆಯ್ತು, ಸ್ಕಿನ್ ಟೇರ್ ಆಫ್ ಆಗ್ಬಿಟ್ಟು, ಡೀಪ್ ಹೇರ್. ಆ ಮೂಮೆಂಟ್ ಹೆಂಗ್ ಅನ್ಸ್ತು ನಿಮ್ಗೆ? ನೀವು ಐ ಥಿಂಕ್ ಕಾನ್ಫಿಡೆನ್ಸ್ ಕಳ್ಕೊಂಡಿರ್ತೀರ ಆ ಮೂಮೆಂಟ್ ಅಲ್ಲಿ. ಇಲ್ಲ, ಯಾರಿಗಾರು ಆಗುತ್ತೆ, ಯಾಕಂದ್ರೆ ಆರ್ಟಿಸ್ಟ್ಗೆ ಅವರ ಫೇಸ್ ತುಂಬಾ ಇಂಪಾರ್ಟೆಂಟ್. ಹೌದು, ಮೈಂಡ್ ಅಲ್ಲಿ 1000 ಇದು ಓಡುತ್ತೆ. ನೆಕ್ಸ್ಟ್ ಏನಪ್ಪ, ನಂಗೆ ಎಷ್ಟು ಡೀಪ್ ಆಗಿದೆ ಅನ್ನೋದು ಗೊತ್ತಿಲ್ಲ, ಬರೀ ಮಾತುಗಳು ಕೇಳ್ತಾ ಇದೆ. ಆ ಮಾತಲ್ಲಿ ಅಲ್ಲಿ ಏನಾಗಿದೆ ಅನ್ನೋದನ್ನ ನಾನು ಹೌದು, ತುಂಬಾ ಡೀಪ್ ಆಗಿ ಹೋಗಿತ್ತು ಅದು. ಆಕ್ಚುಲಿ ನನಗೂ ಭಯ ಆಯ್ತು. ಫುಲ್ ಇಲ್ಲೆಲ್ಲ ಬ್ಲಡ್ ಒಂದು ಲೇಯರ್ ಸ್ಟಿಚ್ ಹಾಕಿ ಅದ್ರ ಮೇಲೆ ಮತ್ತೆ ಲೇಯರ್ ಸ್ಟಿಚ್ ಹಾಕಿದ್ದಾರೆ. ಬಟ್ ಥ್ಯಾಂಕ್ಫುಲ್ ಟು ಮಂಜುನಾಥ್ ಸರ್. ತಕ್ಷಣ ಅವರ ಅಲ್ಲೇ ಕೆಂಗೇರಿ ಆಗಿದ್ರೆ ನಾವು ಶೂಟ್ ಮಾಡ್ತಿದ್ದು, ಅದೇ ಸುತ್ತಮುತ್ತ ಅವರ ಏರಿಯಾ. ಸೊ ಒಳ್ಳೆ ಪ್ಲಾಸ್ಟಿಕ್ ಸರ್ಜನ್ ಕರೆಸಿ ಅವರ ಹಾಸ್ಪಿಟಲಲ್ಲೇ ಮಾಡಿದೆ. ಇವತ್ತಿಗೆ ಐ ಆಮ್ ಹ್ಯಾಪಿ ದಟ್ ತುಂಬ ಚೆನ್ನಾಗಿ ಮಾಡಿದ್ರು ಅವರು ಪ್ಲಾಸ್ಟಿಕ್ ಸರ್ಜನ್. ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಒಂದು ಬ್ಲ್ಯಾಕ್ ಲೈನ್ ಹೊಡಿಯುತ್ತೆ ಅಂತ ಹೇಳಿದ್ರು. ಲೈನ್ ಇದೆ, ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಕಾಣುತ್ತೆ, ಬಿಟ್ರೆ ಸ್ಕಿನ್ ಟೆಕ್ಸ್ಚರ್ ತಗೊಂಡ್ಬಿಟ್ಟಿದೆ ಕಲರ್. ಸೊ ಅವ್ರ ಕೈಗುಣ ಅದು ಅಷ್ಟು ಚೆನ್ನಾಗಿ ಆಗಿರೋದು. ಸೊ ನಿಜವಾಗ್ಲೂ ಹಾರ್ಟ್ ಅಂಡ್ ಸೋಲ್ ಕೊಟ್ಟಿದ್ದಾರೆ ಅಂತ, ಹಾರ್ಟ್ ಅಂಡ್ ಬ್ಲಡ್ ಕೊಟ್ಟಿದ್ದಾರೆ ಅನ್ನೋ ತರ ಇದೆ. ಸಿನಿಮಾಗೆ ಆಕ್ಚುಲಿ ದೃಷ್ಟಿ ಆಗಿತ್ತು, ನಮ್ ಸಿನಿಮಾಗೆ ಎಲ್ಲ ಅಲ್ಲಲ್ಲ ಹಾಗೆ ಆಗ್ತಾನೆ ಇತ್ತು. ಸೊ ದೃಷ್ಟಿ ಕಳ್ಕೊಂಡು ಇವತ್ತೆಲ್ಲೂ ದೃಷ್ಟಿ ಇಲ್ಲ, ಆರಾಮ್ಸೆ ಇದೀವಿ. ದೃಷ್ಟಿ ತಗ್ಸ್ಕೊಳಕ್ ಏನೇನ್ ಮಾಡಿದ್ರಿ ಮತ್ತೆ? ಇದೇ ಈ ತರ ಎಲ್ಲ ಆಗಿ ದೃಷ್ಟಿ ಹೊರಟೋಗಿದೆ. ನೈಸ್. ಯಾವ ಲೊಕೇಶನ್ಸ್ ಅಲ್ಲಿ ಮಾಡಿದ್ರಿ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾವು ಬ್ಯಾಂಗ್ಳೂರಲ್ಲಿ ಮಾಡಿದೀವಿ, ಕೋಲಾರ ಆಗಿರ್ಬೋದು, ಆಮೇಲೆ ಕಾಶಿ, ಹರಿದ್ವಾರ್, ವಾರಣಾಸಿ, ಮದ್ದೂರಲ್ಲಿ ಮಾಡಿದೀವಿ. ಆಮೇಲೆ ಟ್ರಾವೆಲಿಂಗ್ ಲವ್ ಸ್ಟೋರಿ ಆಗಿರೋದ್ರಿಂದ ಇದು ಒಂದೂರಿಂದ ಇನ್ನೊಂದೂರು, ಆ ಊರು ಹೆಸರುಗಳು ನಮಗೆ ಗೊತ್ತೇ ಇಲ್ಲ, ಹೋಗ್ತಾ ಇದ್ವಿ ಸುಮ್ನೆ. ಸೊ ಆತರ ತುಂಬಾ ಊರುಗಳಲ್ಲಿ ಶೂಟ್ ಮಾಡಿದ್ವಿ. ನಿಮ್ಗೆ ಹೆಂಗಿತ್ತು ಫಸ್ಟ್ ಇವಾಗ ನೀವು ಮೂವಿ ಒಪ್ಕೊಳ್ಳೋದು? ಏನ್ ನೋಡಿ ಒಪ್ಕೊಂಡ್ರಿ? ಕತೆ, ಈ ಸಿನಿಮಾದಲ್ಲಿ ಕತೆನೇ ಹೀರೋ, ಹೀರೋಯಿನ್ ಎಲ್ಲ ಕತೆನೆ ಅಷ್ಟು ಚೆನ್ನಾಗಿದೆ. ಆ ಸ್ಕ್ರಿಪ್ಟ್ ಹೇಳಿದ ತಕ್ಷಣ ನನಗೆ ಸ್ಟಾರ್ಟಿಂಗ್ ಅನ್ಸಿದ್ದು ಹೇಗ್ ತಗೊಳ್ಳೋದು ಇದನ್ನ. ಓಕೆ, ನಾನ್ ತುಂಬಾ ಸ್ಪೇಸ್ ಇದೆ ಆಕ್ಟಿಂಗ್ಗೆ, ನಾನ್ ಕಾಣಿಸ್ಕೋತೀನಿ, ನಂಗೆ ಚೆನ್ನಾಗ್ ಗೊತ್ತು, ಅಷ್ಟು ಸ್ಪೇಸ್ ಇದೆ, ತುಂಬಾ ಚಾಲೆಂಜಿಂಗ್ ಆಗಿದೆ ಒಂದು. ಆಮೇಲೆ ತುಂಬಾ ರಾ ಇದೆ ಸಿನಿಮಾ, ಫುಲ್ ರಾ ಇದು. ನಾವು ಟ್ರೇಲರ್ ಅಲ್ಲಿ ಏನ್ ನೋಡಿದೀವಿ ಅದ್ ನಮ್ಮನ್ನ ಒಂದು ಪ್ರೇಮಿಗಳಾಗಿ ಏನ್ ಲವ್ ಅದನ್ನ ಬಿಂಬಿಸಿದೀವಿ. ಬಟ್ ಇಡೀ ಸಿನಿಮಾ ನಿಮಗೊಂದು ರಾ ಇದೆ, ಫುಲ್ ರಾ ಇರೋದ್ರಿಂದ ನಾನು ಯೋಚನೆ ಮಾಡ್ಬೇಕಾಯ್ತು ಹೆಂಗೆ ಏನು ಅಂತ ಹೇಳಿ. ಸೊ ಆಮೇಲೆ ಒಂದ್ಸಲ ಅನ್ಸಿದ್ದು, ಲೈಫಲ್ಲಿ ಒಂದೊಂದ್ಸಲ ನಾವು ಈ ತರ ಚಾಲೆಂಜಸ್ ಗಳನ್ನ ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ಅವಾಗ
ನಮಗೆ ನಾವು ಏನು ಸ್ಕೋರ್ ಮಾಡ್ಬೋದು, ನಮ್ಗೆ ಆಕ್ಟಿಂಗ್ ವೈಸ್ ಹೇಗೆಲ್ಲ ಪ್ರಿಪೇರ್ ಆಗ್ಬೋದು, ಮುಂದಕ್ಕೆ ಸಬ್ಜೆಕ್ಟ್ಗಳು ಈ ತರದೆಲ್ಲ ಮೈಂಡಿಗೆ ಬಂದಾಗ ಎಸ್ ಮಾಡ್ತೀನಿ, ಜಾಗ ಇದೆ, ಸ್ಕೋಪ್ ಇದೆ ಅಂತ ಹೇಳಿ ಡೈರೆಕ್ಟರ್ ಸರ್ ತುಂಬಾ ಹೇಳಿದ್ರು. ತುಂಬಾ ಒಳ್ಳೆ ಹೆಸರಾಗುತ್ತೆ ಮೇಡಮ್, ನಿಮಗೆ ತುಂಬಾ ದೊಡ್ಡ ಇದಾಗುತ್ತೆ ಇದು ಅಂತ ಹೇಳಿ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ಆಗಿರ್ಬೋದು. ಸೊ ಅಂದಾಗ ನನಗೂ ಆ ಟೈಮಲ್ಲಿ ಕಾನ್ಫಿಡೆನ್ಸ್ ಬಂದು ಮಾಡಿದ್ದು. ಆಕ್ಚುಲಿ ವಾರಣಾಸಿಲೆಲ್ಲ ಶೂಟ್ ಮಾಡೋ ಟೈಮಲ್ಲಿ ಹೇಳಿದ್ರು ನೀವು ಮೇಕಪ್ ಇಲ್ದೇನೆ ಮಾಡಿದ್ರಿ, ಎಷ್ಟೊಂದ್ ಕಡೆ ಕಂಪ್ಲೀಟ್ ನ್ಯಾಚುರಲ್ ಆಗಿ ಬಂತು ಅಂತ. ಆಮೇಲೆ ಒಂದೊಂದ್ ಸಿನಿಮಾಗಳಲ್ಲಿ ಹಾಗೇನೆ ಏನಾಗುತ್ತೆ, ಒಂದೊಂದ್ ಪಾತ್ರಗಳು ನಾವು ಪರಕಾಯ ಪ್ರವೇಶ ಮಾಡಿದಾಗ್ಲೇನೆ ಜನಗಳಿಗೆ ಕನೆಕ್ಟ್ ಆಗೋದು. ಎಲ್ಲಾ ಸಿನಿಮಾಗಳಲ್ಲಿ ಮೇಕಪ್ ಇರುತ್ತೆ, ಮಾಡ್ತೀವಿ, ಆಮೇಲೆ ಫುಲ್ ಮಾಮೂಲಿ ಲೈಫ್ ಅಲ್ಲೂ ಮೇಕಪ್ ಹಾಕೊಂಡಿರ್ತೀವಿ. ಒಂದೊಂದ್ ಸಿನಿಮಾದಲ್ಲಿ ಅಂದ್ರೆ ಇದು ಮೇಕಪ್ ಅನ್ನೋದ್ರಿಂದ ತುಂಬಾ ಡಿಗ್ಲಾಮ್ ಆಗಿ ಹೋಗುತ್ತೀವಿ ಸ್ವಲ್ಪ, ಆ ತರ ಕ್ಯಾರೆಕ್ಟರ್ ಇರೋದ್ರಿಂದ. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲೆಲ್ಲ ಮೇಕಪ್ ದೇನು ಯೂಸ್ ಇರ್ಲಿಲ್ಲ ನಮ್ಗೆ, ಯಾಕೆಂದ್ರೆ ಅಷ್ಟು ನ್ಯಾಚುರಲ್ ಆಗಿ ಬರ್ಬೇಕಾಗಿತ್ತು. ಹಂಗೆ ನ್ಯಾಚುರಲ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಸೊ ಇಬ್ರು ಅಷ್ಟೇ ಎಲ್ಲೂ ಅಷ್ಟೊಂದು ಅದಕ್ಕೆ ಒತ್ತು ಕೊಡ್ಲೇ ಇಲ್ಲ. ಕತೆಗೆ ಏನ್ ಬೇಕು, ಹೆಂಗ್ ಹೋಗ್ತೀವಿ ಅದ್ರ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ನಾವು. ಎಷ್ಟೋ ಕಡೆ ಮೇಕಪ್ ಇಟ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ. ಎಷ್ಟೋ ಶಾರ್ಟ್ಸ್ ಗಳೆಲ್ಲ ಹಂಗೆ ತುಂಬಾ ಒಂದು 700-800 ಮೀಟರ್ಸ್ ಆಚೆ ಇರೋದು, ಹೈವೇ ಅಲ್ಲಿ ವಾಕ್ ಮಾಡ್ಬೇಕಾಗಿತ್ತು, ಡ್ರೋನ್ ಶಾರ್ಟ್ಸ್ ಗಳಿರ್ತಾ ಇತ್ತು. ಡ್ರೋನ್ ಶಾರ್ಟ್ಸ್ ಇದ್ದಾಗ ಸುತ್ತಮುತ್ತ ಯಾರು ಇಟ್ಕೊಳ್ಳೋದಕ್ಕೂ ಆಗಲ್ಲ. ಅದೆಷ್ಟು ಈ ತರ ಚಾಲೆಂಜಸ್ ಗಳು ಇರ್ತಾರೆ. ಸೊ ನೀವು ಹೇಳಿದ್ರಿ ರಾ ಇದೆ ಮೂವಿ, ಕಂಪ್ಲೀಟ್ ರಾ ಇದೆ ಅಂತ. ಬಟ್ ಸ್ಟಾರ್ಟಿಂಗ್ ಅಲ್ಲೇ ಡೈಲಾಗ್ ಬರುತ್ತಲ್ಲ, ನಾನು ನಿಮ್ನ ಅಷ್ಟು ಇಷ್ಟ ಪಡ್ತೀನಿ, ಜೀತ ಆದ್ರೂ ಬೇರೆಯವ್ರ ಮನೇಲಿ ಜೀತ ಮಾಡೋದು ಪರವಾಗಿಲ್ಲ, ನನ್ ಜೀವ ನೀನು ಅಂತ. ಲಾಸ್ಟ್ ಅಲ್ಲಿ ಇನ್ನೊಂದು ಡೈಲಾಗ್ ಬರುತ್ತೆ, ಸಂಧ್ಯಾ ಬಿಟ್ಟು ನನ್ ಜೀವನೇ ಇಲ್ಲ ಅಂತ. ಸೊ ಇದು ಲವ್ ಸ್ಟೋರಿಯಾಗಿ ಎಂಡ್ ಆಗುತ್ತಾ ಅಥವಾ ಒಂದು ಬೇರೆ ಬೇರೆ ಆಗ್ತೀರಾ, ಅಥವಾ ಏನ್ ಡ್ರಾನೆಸ್, ಅದು ಏನ್ ಡ್ರಾನೆಸ್ ಅಂತ? ಇದನ್ನೇ ನಾವು ಥಿಯೇಟರ್ ಜನಗಳು ಬಂದ್ ಸಿನಿಮಾ ನೋಡ್ಬೇಕು ಅಂತೀವಿ. ಗ್ಲಿಮ್ಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ ಅಂತ? ಇಲ್ಲ, ಹ್ಯಾಪಿ ಎಂಡಿಂಗು ನ್ಯಾಚುರಲಿ ಶಾರ್ಟ್, ಅದರಿಂದ ನ್ಯಾಚುರಲಿ ಶಾರ್ಟ್ ಆದಂತ ಸಿನಿಮಾಗಳು ನಾರ್ಮಲಿ ನಿಮ್ಗೆ ರಾ ಆಗಿ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಗ್ಲೋರಿಫಿಕೇಶನ್ ಇರೋಲ್ಲ, ತುಂಬಾ ಕಲರ್ಫುಲ್ ಆಗಿರಲ್ಲ, ನ್ಯಾಚುರಲ್ ಟಿಂಟ್ ಅಲ್ಲಿ ಇರುತ್ತೆ. ಸೊ ಆ ಇದ್ರಲ್ಲಿ ಅವರು ರಾ ಅಂತ ಹೇಳಿ ಅಲ್ಲ, ಒನ್ ವರ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು, ಅದು ಏನು ಜನರು ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ, ಆ ಒನ್ ವರ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ ಜರ್ನಿ ಮೂವಿ ಹೆಂಗಿದೆ ಅನ್ನೋದ್ ಬಗ್ಗೆ ಒನ್ ವರ್ಡ್ ಅಲ್ಲಿ. ಹೌದು, ಒಂದು 2 ಮುದ್ದಾದ ಪ್ರೇಮಿಗಳು, ಅವ್ರ ಲೈಫ್ ಅಲ್ಲಿ ಮನಸ್ಸುಗಳು. ಹೌದು, ಇವ್ರದೊಂದು ಕತೆನ ಹೇಳಕ್ ಕೊಟ್ಟಿದೀವಿ ನಾವು. ಇವರಿಬ್ಬರು ಕತೆ, ಇವ್ರ ಮಧ್ಯದಲ್ಲಿ ಇವ್ರ ಫ್ಯಾಮಿಲಿ, ಇವ್ರ ಜೊತೆ ಏನೇನೆಲ್ಲ ಆಗುತ್ತೆ, ಈ ತರದೊಂದು ಲವ್ ಸ್ಟೋರಿ. ಅಂದ್ರೆ ನಾವು ಏನ್ ಹೇಳಕ್ ಕೊಟ್ಟಿದೀವಿ ಅಂದ್ರೆ, ಈ ಸಿನಿಮಾದಿಂದ ನೋಡೋದ್ರಿಂದ ನಾವು ದೊಡ್ಡ ಮೆಸೇಜ್ ಕೊಡ್ತಿದೀವಿ, ಸಾಮಾಜಿಕವಾಗಿ ಏನೋ ಒಂದು ಆಗುತ್ತೆ ಅಂತ ಎಲ್ಲೂ ಹೇಳ್ತಿಲ್ಲ. ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಪ್ರೇಮ ಕತೆ ಹೇಳಕ್ ಹೊರಟಿದೀವಿ. ಈ ಪ್ರೇಮ ಕಥೆನ ಎಲ್ರು ನೋಡಿ, ಆಲ್ರೆಡಿ ಟ್ರೇಲರ್ ನೋಡಿರ್ಬೋದು. ಕೆಲವು ಜನ ದುಬೈನಲ್ಲಿ ಪ್ರೀಮಿಯರ್ ಶೋ ಆಗಿರೋದ್ರಿಂದ ಅಲ್ಲಿ ನೋಡಿ ಒಪ್ಕೊಂಡಿರೋದ್ರಿಂದ ನಮ್ಗೊಂದು ಕಾನ್ಫಿಡೆನ್ಸ್ ಬಂದಿದೆ, ಒಂದ್ ಒಳ್ಳೆ ಸಿನಿಮಾ ಇದೆ, ಇದನ್ನ ನಾವು ಜನಗಳಿಗೆ ತೋರಿಸ್ಬೇಕು ಅನ್ನೋ ಆಸೆ. ಐ ಥಿಂಕ್ ಉಪೇಂದ್ರ ಅವರೇ ಅದಕ್ಕೆ ಇದು ಕೊಟ್ಟಾಗ ಇಟ್ಸ್ ಆಲ್ವೇಸ್ ಆಡಿಯನ್ಸ್ಗೂ ಇರುತ್ತಲ್ಲ, ನಾವು ಬಂದು ನೋಡ್ಲೇಬೇಕು ಅಂತ. ಸೊ ಆಡಿಯನ್ಸ್ಗೆ ಏನಂತ ಹೇಳಕ್ ಇಷ್ಟಪಡ್ತೀನಿ? ಇದೇ ಮಾರ್ಚ್ 6ನೇ ತಾರೀಕು ಸೂರಿ ಲವ್ ಸಂಧ್ಯಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ಸೊ ನಾವು ಕೂಡ ಎಲ್ಲಾ ಥಿಯೇಟರ್ ವಿಸಿಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಸೊ ಉಪೇಂದ್ರ ಸರ್ ಹೇಳಿರೋ ಹಾಗೇನೆ ಸಿನಿಮಾ ತುಂಬಾನೇ ಚೆನ್ನಾಗಿ ಬಂದಿದೆ. ಎಲ್ಲಾ ಕಡೆನೂ ಟ್ರೇಲರ್ಗೆ ತುಂಬಾ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ. ಸೊ ನಾವಂತೂ ನಿಮ್ಮನ್ನ ನೋಡೋಕೆ ತುಂಬಾ ಎಕ್ಸೈಟ್ ಆಗಿದ್ದೀವಿ, ಸೂರಿ ಮತ್ತೆ ಸಂಧ್ಯಾ. ಸೊ ನೀವು ನಮ್ಮನ್ನ ನೋಡೋದಕ್ಕೆ ಇದೇ ಮಾರ್ಚ್ 6ನೇ ತಾರೀಕು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಹಾಗೆ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಸೊ ನೀವೇ ಹೇಳಕ್ ಇಷ್ಟ? ಸೂರಿ ಲವ್ ಸಂಧ್ಯಾ ಒಂದು ನಿಮ್ಮ ಪಕ್ಕದ ಮನೆಯಲ್ಲಿ ನಡೆಯುವಂತ ಒಂದು ಸಬ್ಜೆಕ್ಟ್ ಅಂತ ಹೇಳ್ಬೋದು, ಅಷ್ಟು ನ್ಯಾಚುರಲಿ ಶಾರ್ಟ್ ಆಗಿದೆ. ಸೊ ಇದೇ ಮಾರ್ಚ್ 6ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮ ಅಕ್ಕಪಕ್ಕದ ಮನೆ ಮಕ್ಕಳಿಗೆ ಈ ತರ ಆದ್ರೆ ಅಥವಾ ಈ ತರ ಒಂದು ಲವ್ ಸ್ಟೋರಿ ನಡೆದ್ರೆ ಅದು ಎಷ್ಟು ನೈಜವಾಗಿರುತ್ತೆ, ಎಷ್ಟು ನೈಜವಾಗಿ ನಿಮಗೆ ಕಾಣುತ್ತೆ, ಅಷ್ಟೇ ಬ್ಯೂಟಿಫುಲ್ ಆಗಿ ನಮ್ಮ ಸಿನಿಮಾ ಇದೆ. ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡೋ ಮೂಲಕ ನಮ್ಮ ಟೀಮ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಾರ್ಚ್ 6 ಸೂರಿ ಲವ್ ಸಂಧ್ಯಾ ಥಿಯೇಟರ್ಸ್ ಬರ್ತಿದೆ. ಸೊ ನಾವ್ ಎಲ್ಲರೂ ಹೋಗಿ ಥಿಯೇಟರ್ ನೋಡೋಣ, ಕನ್ನಡನ ಉಳ್ಸೋಣ, ಬೆಳ್ಸೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಫಾರ್ ಮೋರ್ ಅಪ್ಡೇಟ್ಸ್, follow Digital Picture.